2025-26ನೇ ಸಾಲಿನ ನರೇಗಾ ಯೋಜನೆಯಡಿಯಲ್ಲಿ ರಾಯನಪಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನೇನು ಕಾಮಗಾರಿಗಳು ಅನುಷ್ಠಾನ ಆಗಿದೆ, ಯಾವ್ಯಾವ ಕಾಮಗಾರಿಗೆ ಎಷ್ಟು ನಾವು ಎಷ್ಟು ಖರ್ಚು ಮಾಡಿ ಕೆಲಸಗಳನ್ನು ಮಾಡಿದ್ದೇವೆ, ಇದರ ಬಗ್ಗೆ ಸುಮಾರು 1 ವಾರದಿಂದ ಈ ಒಂದು ಗ್ರಾಮ ಪಂಚಾಯಿತಿಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ನಡೆಸಿ ಇವತ್ತು ಅಂತಿಮವಾಗಿ ಈ ವಾರದಲ್ಲಿ ಅವರೇನು ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಿದರು ಆ ಎಲ್ಲ ಅಂಶಗಳನ್ನು ಗ್ರಾಮಸ್ಥರ ಮುಂದೆ ಇಟ್ಟು ಅದನ್ನು ಎಲ್ಲ ಗ್ರಾಮಸ್ಥರಿಗೂ ಸಿಗುವ ಥರ ಮತ್ತು ಗೊತ್ತಾಗೋ ಥರ ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ಈ ಒಂದು ಗ್ರಾಮ ಸಭೆಯನ್ನು ಏರ್ಪಡಿಸಿದ್ದೇವೆ. ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ನೋಡಲ್ ಅಧಿಕಾರಿಗಳ ಪರವಾಗಿ ಗ್ರಾಮದ ಹಿರಿಯರು, ಗ್ರಾಮ ಪಂಚಾಯತಿ ಹಿರಿಯ ಮುಖಂಡರಾದಂತಹ ಶ್ರೀಯುತ ನಾರಾಯಣ ಸೋಮಣ್ಣ ಅವರು ಆಗಮಿಸಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ನಮ್ಮ ಸಾಮಾಜಿಕ ಪರಿಶೋಧನಾ ಸಂಘದ ಸಂಯೋಜಕರಾದಂತಹ ಶ್ರೀಯುತ ಶ್ರೀನಿವಾಸರವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹಾಗೆಯೇ ಇಲ್ಲಿ ಇರುವಂತಹ ಇತರೆ ಎಲ್ಲ ಗ್ರಾಮ ಪಂಚಾಯಿತಿಯ ನಮ್ಮ ಕಾರ್ಯದರ್ಶಿಗಳು, ಎಲ್ಲ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಮತ್ತು ನಮ್ಮ ಇತರೆ ಸಂಘ ಸಂಸ್ಥೆಗಳೇನು ಲೈಬ್ರರಿ ಅಥವಾ VRW ಇದ್ದಾರೆ ಇವರು, ಮತ್ತು ಸಾಮಾಜಿಕ ಪರಿಶೋಧನಾ ಸಂಘದ ಎಲ್ಲ ಸದಸ್ಯರಿಗೆ ಮತ್ತು ಮತ್ತೊಮ್ಮೆ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಈಗ ಇದುವರೆಗೂ ಅವರು ಏನು ಸಾಮಾಜಿಕ ಪರಿಶೋಧನೆಯನ್ನು ಪ್ರಾಸ್ತಾವಿಕವಾಗಿ ಒಂದಷ್ಟು ಮಾಹಿತಿ ಮತ್ತೆ ಅನುಪಾಲನೆ ಸಂಬಂಧಪಟ್ಟಂಗೆ ಇಂದಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಅವಧೇನಲ್ಲಿ ಏನೇನು ಅನುಪಾಲನಾ ಕ್ರಮಗಳಾಗಿದೆ ಮತ್ತೆ 15ನೇ ಹಣಕಾಸು ಯೋಜನೆಯಲ್ಲಿ ಏನು ಖರ್ಚುವೆಚ್ಚಿದೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ವಿದ್ಯಾಭ್ಯಾಸ ಯೋಜನೆಯಲ್ಲಿ ಏನು ಖರ್ಚುವೆಚ್ಚಗಳಾಗಿದೆ ಅನ್ನೋದನ್ನು ಮಾಹಿತಿ ತಿಳಿಸಿ ಹೇಳ್ತೀವಿ. ಮತ್ತು ರಾಜ್ಯ ಹಣಕಾಸು ಯೋಜನೆಯಲ್ಲಿ ಏನು ಖರ್ಚುಗಳಾಗಿದೆ ಅಂತ ತಿಳಿಸಿ ಹೇಳ್ತೀವಿ. ಮತ್ತು ನಮ್ಮ ಸಾಮಾಜಿಕ ಈ ಅವಧಿನಲ್ಲಿ ಏನು ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡಿದ್ದೀವಿ, ಇದರಲ್ಲಿ ಏನು ಕ್ರಮಗಳಿದೆ ಅನ್ನೋ ವಿಷಯಗಳನ್ನು ನಾವು ಚರ್ಚೆ ಮಾಡ್ತೀವಿ. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳಂತ ನಾವು ಅಜೆಂಡದ ನಮ್ಮ ಮೊದಲನೇದಾಗಿ ಯೋಜನೆ ಬಗ್ಗೆ ಒಂದಷ್ಟು ಪ್ರಾಸ್ತಾವಿಕವಾಗಿ ಒಂದಷ್ಟು ಮಾಹಿತಿ ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇವೆ. ಇವತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅನ್ನುವಂಥದ್ದಂದರೆ ಈಗ ಆ ಪದದಲ್ಲೇ ಹೇಳುತ್ತೆ, ಸಮಾಜ ಸಮುದಾಯ ಇವರೇ ಬಂದು ಪರಿಶೀಲಿಸಿಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಅಂದರೆ ನಾವು ಜಸ್ಟ್ ಫೆಸಿಲಿಟೇಟರ್ಸ್ ಆಗಿ ನಿಮಗೆ ಮಾಹಿತಿ ಕೊಡುವಂಥ ಒಂದು ಕೆಲಸ ಮಾಡ್ತೀವಿ. ನಮಗೆ ಈ ಕಣ್ಣಿಗೆ ಏನು ನಮಗೆ ಎನರ್ಜಿ ಆ್ಯಕ್ಟ್ ಇತ್ತಲ್ಲ 2005ರಲ್ಲಿ ಆಡಿಟ್ ನಿಯಮಗಳಂತ ಮಾಡಿದ್ರು 2013ರಲ್ಲಿ. ಈ ಆಡಿಟ್ ನಿಯಮಗಳಲ್ಲಿ 4 ಅಂಶಗಳನ್ನು ನಾವು ಖಾತ್ರಿಪಡಿಸ್ತೀವಿ. ಸೋಷಿಯಲ್ ಆಡಿಟರ್ ಬಂದು ಏನೋ ರೆಡಿ ಮಾಡ್ಕೊಡ್ಬೋದು ಈ ಥರದ್ದಲ್ಲ. ಸೋಷಿಯಲ್ ಆಡಿಟ್ ಬಂದು ಜನಕ್ಕೆ ಅವರ ಒಂದು ಅವಶ್ಯಕತೆಗಳು ತಕ್ಕಂಗೆ ಏನು ಅವರ ಅವಶ್ಯಕತೆ ಬೇಡಿಕೆಗಳಿದೆ ಅನ್ನುವಂಥದ್ದನ್ನು ನಾವು ಅಧಿಕಾರಿಗಳು ಅವ್ರ ಮುಖಾಂತರ ಬಗೆಹರಿಸಿಕೊಳ್ಳುವಂಥ ಒಂದು ಕೆಲಸ ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು 4 ಅಂಶಗಳನ್ನು ನಾವು ಖಾತ್ರಿಪಡಿಸಿಕೊಳ್ಳುವಂಥ ಕೆಲಸ ಮಾಡ್ತೀವಿ. ಎಂಟೈಟ್ಲ್ಮೆಂಟ್ ಅನ್ನುವಂಥದ್ದು ಸರ್ಕಾರ ಇವತ್ತು ಯೋಜನೆ ಕೊಡ್ತಾ ಇರುವಂಥದ್ದು ಮನುಷ್ಯನ ಬದುಕುವಂಥ ಹಕ್ಕು ಆಧಾರದ ಮೇಲೆ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದೆ. ನಮಗೆ ಸಂವಿಧಾನ ಬದುಕುವಂಥ ಹಕ್ಕು ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ನನಗೆ ಕೆಲಸ ಬೇಕು ಅಥವಾ ನನಗೇನು ಸಮಸ್ಯೆ ಆದ ಸಂದರ್ಭದಲ್ಲಿ ಸಮಸ್ಯೆ ಬಗೆಹರಿಸ್ಕೊಳ್ಳೋದು ಪಂಚಾಯತಿಯಲ್ಲಿ ನಮಗೆ ನರೇಗಾ ಆ್ಯಕ್ಟಲ್ಲಿ ಅವಕಾಶ ಮಾಡ್ತಿದ್ದಾರೆ. ಇದರಲ್ಲಿ ನರೇಗಾ ಆ್ಯಕ್ಟಲ್ಲಿ ನಾವು ನೋಡೋಕೆ ಹೋದಾಗ ಈ ನರೇಗಾ ಆ್ಯಕ್ಟಲ್ಲಿ ಕೆಲವೊಂದು ರಿಯಾಯಿತಿಗಳಂತ ಕೊಟ್ಟಿದ್ದಾರೆ. ಏನು ವಯಸ್ಸಾದಂಥವ್ರಿಗೆ, ಅಂಗವೈಕಲ್ಯ ಇರುವಂಥವ್ರಿಗೆ, ಇಂಥವ್ರಿಗೆ ವಿಶೇಷ ಆದ್ಯತೆ ಕೊಡಬೇಕು ಅನ್ನೋದು ಇದೆ. ಮತ್ತು ವಿಶೇಷವಾಗಿ ನಾವು ಈ ಒಳಗಬ್ಬರು ಗ್ರೂಪ್ಸ್ ಅಂತ ಗುರುತಿಸಿದ್ದಾರೆ. ಅಂದರೆ ಏನು ಮತ್ತು ಈ ಬಾಂಡೆಡ್ ಇರುವಂಥವರು, ಒಂಟಿ ಮಹಿಳೆಯರು, ಇವರಿಗೆ ವಿಶೇಷ ಚೀಟಿಗಳನ್ನು ಕೊಟ್ಟು ಅವರಿಗೆ ವಿಶೇಷ ಆದ್ಯತೆ ಕೊಡಬೇಕು. ಇದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸೋಷಿಯಲ್ ಆಕ್ಟಲ್ಲಿ ನಾವು ಹಾಕಿಸ್ಕೊಳ್ತೀವಿ. ಇದು ಅವರ ಹಕ್ಕುಗಳು. ಈ ಕಾಮಗಾರಿ ಸ್ಥಳದಲ್ಲಿ ಅವರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೊಡಬೇಕಾಗ್ತದೆ. ಮಕ್ಕಳು 10 ಜನ ಮಕ್ಕಳಿಗೆ ಯಾವುದೇ ಯೋಜನೆ ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ
ಪಾರದರ್ಶಕತೆ ಇರಬೇಕು. ಇವತ್ತು ಸರ್ಕಾರದ ಯೋಜನೆಗಳು ಏನು ನಮ್ಮ ತೆರಿಗೆ ಹಣದಿಂದ ಸರ್ಕಾರದ ಯೋಜನೆಗೆ ಕೊಡ್ತಾ ಇರುತ್ತೆ. ಅದಕ್ಕೆ ನಾವು ನೀವೆಲ್ಲರೂ ಕೂಡ ಜವಾಬ್ದಾರರಾಗಿ ಒಂದೊಂದು ರೂಪಾಯಿಯನ್ನು ಸರ್ಕಾರ ಲೆಕ್ಕ ಕೊಡಬೇಕಾಗ್ತದೆ ಸಾರ್ವಜನಿಕರು. ಆ ಒಂದು ಕಾರಣಕ್ಕೋಸ್ಕರ ಯೋಜನೆಯಲ್ಲಿ ಪಾರದರ್ಶಕತೆ ಇದೆಯೇ ಇಲ್ಲೋ ಅನ್ನೋದನ್ನು ನಾವು ಖಾತ್ರಿಪಡಿಸ್ತೀವಿ. ಅಂದರೆ ಕಾಮಗಾರಿ ಸ್ಥಳ ನೋಡ್ತೀವಿ, ಕಾಮಗಾರಿ ಸ್ಥಳದಲ್ಲಿ ನಾಲ್ಕು ಹಾಕಿರ್ತಾರೆ, ಅದು ಅಕೌಂಟಬಿಲಿಟಿ ಟ್ರಾನ್ಸ್ಪರೆನ್ಸಿ ತೋರಿಸ್ತದೆ. ಅದರಲ್ಲಿ ಕಾಮಗಾರಿ ಯಾವಾಗ ಸ್ಟಾರ್ಟಿಂಗ್ ಆಯಿತು, ಯಾವಾಗ ಎಂಡ್ ಆಯಿತು, ಅಂದಾಜು ಮತ್ತೆ ಎಷ್ಟು, ಕೂಲಿ ಎಷ್ಟು, ಸಾಮಗ್ರಿ ಎಷ್ಟು, ಎಷ್ಟು ಮೆಜರ್ಮೆಂಟ್ ಇದೆ ಅನ್ನೋದನ್ನೆಲ್ಲ ನಾಲ್ಕಲ್ಲಿ ಇರ್ತದೆ. ಮತ್ತು ನಾವು ಪಂಚಾಯತಿನಲ್ಲಿ ಕರ್ತವ್ಯ ಪರಿಶೀಲನೆ ಮಾಡ್ತೀವಿ. ಅದರಲ್ಲಿ 21 ಅಂಶಗಳು ಇರಬೇಕಾಗ್ತದೆ ಕರ್ತವ್ಯದಲ್ಲಿ. ಅದು ಇದೆಯೇ ಇಲ್ಲ ಅದನ್ನು ಖಾತ್ರಿಪಡಿಸ್ತೀವಿ. ಕೂಲಿ ಕಾರ್ಮಿಕರು ಬಂದು ಕೆಲಸ ಮಾಡಿದಾರ ಇಲ್ವಾ, ಫೋಟೋ ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ. ಇದು ಅಕೌಂಟಬಿಲಿಟಿ ಅಂತ ಟ್ರಾನ್ಸ್ಪರೆನ್ಸಿ ತೋರಿಸ್ತದೆ. ಮತ್ತು ಮೂರನೇದಾಗಿ ಬಂದು ಕಟ್ಟಕಡೆ ವ್ಯಕ್ತಿಗೆ ಮುಗಿಸುವಂಥದ್ದು, ಅಂದರೆ ಎಂಪವರ್ಮೆಂಟ್ ಅನ್ನೋದು. ಅಂದರೆ ನಾನು ಹೇಳಿದ್ದೆ ನಾವೆಲ್ಲ ಏನು ಒಂಟಿ ಮಹಿಳೆಯರಾಗಲಿ, ಆರ್ಥಿಕವಾಗಿ ಉಳಿದಂಥವರಾಗಲಿ, ಕೃಷಿ ಇವರಿಗೆ ಕ್ರಿಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಆದ್ಯತೆ ಕೊಡಬೇಕು. ಯಾಕಂದರೆ ನಮಗೆ ಈಗ 4 ಪ್ರವರ್ಗಗಳೇನಿದೆ, 4 ಪ್ರವರ್ಗಗಳು ಯೋಜನೆ ಅನುಷ್ಠಾನ ಸಂದರ್ಭದಲ್ಲಿ ನಮಗೆ ನೀರ ಜಲಮೂಲಗಳನ್ನು ಅಭಿವೃದ್ಧಿ ಕೊಡುತ್ತೆ, ಮತ್ತು ಮೂಲಭೂತ ಸೌಕರ್ಯ ಕೊಡಬೇಕಾಗ್ತದೆ, ಮತ್ತು ಮಹಿಳೆಯರಿಗೆ ವಿಶೇಷ ರಾಜ್ಯದಲ್ಲಿ ಅದನ್ನು ಬಗ್ಗೆ ಕಾಮಗಾರಿ ಕೊಡಬೇಕಾಗ್ತದೆ. ಇದು ಈ ಒಂದು ಗುಂಪುಗಳನ್ನು ಸೇರಿಸಿಕೊಂಡು ಇವ್ರಿಗೆ ಆದ್ಯತೆ ಕೊಟ್ಟು ಈ ಕೆಲಸಗಳನ್ನು ಮಾಡಿಸ್ಕೊಂಡು, ಮತ್ತು ಕೊನೆಯದಾಗಿ ಬಂದು ಇಂಪ್ಲಿಮೆಂಟೇಷನ್ ಯಾವ ಥರ ಇದೆ ಅನ್ನೋದು ಈಗ ನಾವು ಆ ಯೋಜನೆಗಳ ಲಕ್ಷ ಮಾಡೋದ್ರ ಸಂದರ್ಭದಲ್ಲಿ ಮನೆ ಭೇಟಿ ಮಾಡೋದ್ರ ಸಂದರ್ಭದಲ್ಲಿ ಅಪರಿಕರರು ಕೆಲಸ ಮಾಡಿದ್ದಾರೆ, ಅವ್ರೇನಾದರೂ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗಮನಿಸ್ತೀವಿ. ಅವರು ಉದ್ಯೋಗ ಕಾರ್ಮಿಕರು ಸರ್ಕಾರಿ ಅಧಿಕಾರಿ ಅಥವಾ ಖಾಸಗಿ ಕಂಪ್ನಿಗಳು ಅನರ್ಹ ಫಲಾನುಭವಿಗಳು ಏನಾದರೂ ಮಾಡಿದಲ್ಲ ಅನ್ನೋದು ಮನೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆ ಮಾಹಿತಿ ಕೊಡ್ತಾರೆ. ಅದನ್ನು ನಾವು ಕಲೆ ಹಾಕ್ತೀವಿ. ಮತ್ತು ಕಾಮಗಾರಿ ಸ್ಥಳದಲ್ಲಿ ನಾವು ಗಮನಿಸ್ತೀವಿ, ಅಂದರೆ ಏನು ಮೆಜರ್ಮೆಂಟ್ ಇದೆ ಇಲ್ಲ ಅಂತ ಗಮನಿಸ್ತೀವಿ. ಗುಣಮಟ್ಟಕ್ಕೆ ಮೇಲ್ನೋಟಕ್ಕೆ ಗುಣಮಟ್ಟವನ್ನು ನಾವು ಗಮನಿಸಿ ಹೇಳ್ತೀವಿ. ಮೇಲ್ನೋಟಕ್ಕೆ ಕರಾಕಾಗಿರ್ತದೆ ಒಂದು ಕಾಮಗಾರಿ, ಅದೇ ಮೇಲ್ನೋಟಕ್ಕೆ ಗೊತ್ತಾಗ್ತದೆ, ಸ್ಥಳದ ಅಂತ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ಅದನ್ನು ಒಳ್ಳೆಯ ಮತ್ತು ಮೆಜರ್ಮೆಂಟ್ಸ್ ಕಡಿಮೆ ಇರುತ್ತದೆ ಕಾಮಗಾರಿ ಸ್ಥಳದಲ್ಲಿ. ಈಗ ಅಳತೆ ಕಡಿಮೆ ಅಳತೆ ದಾಖಲಿಸಿ ಹೆಚ್ಚು ಹಣ ಪಾವತಿ ಮಾಡುವಂಥ ಪ್ರಕರಣಗಳು, ಈ ಥರದ್ದೆಲ್ಲ ಸಾಕಷ್ಟು ಇಂಪ್ಲಿಮೆಂಟೇಷನಲ್ಲಿ ತಪ್ಪುಗಳಾದಂಥ ಸಂದರ್ಭದಲ್ಲಿ ನಾವು ಅವನು ಹುಡುಕಿ ವರದಿ ಮಾಡುವಂಥ ಕೆಲಸ ಮಾಡ್ತೀವಿ. ಇಷ್ಟು ಪ್ರತ್ಯೇಕ ಸೋಷಿಯಲ್ ಆ್ಯಕ್ಷನ್ ಬೇಸಿಕ್ಕಾಗಿ ಇಷ್ಟು ಕೆಲಸ ನಾವು ಮಾಡ್ತೀವಿ. ಜೀರಾಮ್ಜಿ ಅನ್ನುವಂಥ ಒಂದು ಉತ್ಸಾಹ ಯೋಜನೆ ಅನುಷ್ಠಾನ ಆಗಿದೆ. ಪಾಲ್ಗೊಳ್ಳೋದಕ್ಕೆ ಇದು ಬದಲಾವಣೆ ಮಾಡಿದ್ದಾರೆ. ಇದರಲ್ಲೇ ವಿಶೇಷತೆ ಇರುವಂಥದ್ದು ಏನಂದರೆ ಕೆಲವೊಂದು ನಿಷೇಧಿತ ಕಾಮಗಾರಿಗಳಿದೆ. ಮುಂದೆ ಸಂಖ್ಯೆ ಏನಾದ್ಮೇಲೆ ಇದು ನಿಷೇಧಿತ ಕಾಮಗಾರಿ ರಿಪೇರಿ ಮಾಡುವಂಥದ್ದು, ಕರೆಂಟ್ ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ಇದು ಈ ಸಲ ಇದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಇದೆಲ್ಲ ನಿಷೇಧಿತ ಕಾಮಗಾರಿ ಅದ್ರ ಬಟ್ ಈ ಸಲ ಸುಮಾರು 318 ಕಾಮಗಾರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಇನ್ನು ಸೋಷಿಯಲ್ ಆಡಿಟಲ್ಲಿ ನಾವು ನೋಡಬೇಕಾದ್ರೆ ಹಿಂದೆ 1,000 ಫೈನ್ ಅಂತ ಇತ್ತು. ಸೋಷಿಯಲ್ ಆಡಿಟಲ್ಲಿ ಏನಾದರೂ ಫೈನ್ ಮಾಡಿದ್ರೆ ಏನಾದರೂ ತಪ್ಪುಗಳ ಸಂದರ್ಭದಲ್ಲಿ 1,000, ಈಗ ಪೆನಾಲ್ಟಿ ಬಂದು 10,000 ತನಕ ಏರಿಕೆ ಮಾಡಿದ್ದಾರೆ. ಇಯರ್ಲಿ 2 ಟೈಮ್ಸ್ ಸೋಷಿಯಲ್ ಆಡಿಟ್ ಆಗ್ತದೆ. ಇಷ್ಟು ಮಾರ್ಪಾಡುಗಳಿಗೆ ಏನು ನರೇಗಾದಲ್ಲಿ ಯೋಜನೆಗೆ ಅನುಷ್ಠಾನ ಆಗಿದೆ ಕಾಮಗಾರಿಗಳನ್ನು ಮಾಹಿತಿಯನ್ನು ಓದಿ ಹೇಳ್ತಿದ್ದೆ.